ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸಾಗರ್ ಅಪ್ಡೇಟ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ, ಯಾರೆಲ್ಲ ಡಿಗ್ರಿ ಸ್ಟೂಡೆಂಟ್ಸ್ ಇದ್ದೀರಾ, ಸೊ ನಿಮ್ಮ ಒಂದು ರಿಸಲ್ಟ್ ನ ಯಾವ ರೀತಿ ಚೆಕ್ ಮಾಡ್ಕೋಬೇಕಂದ್ರೆ UUCMS ನಲ್ಲಿ ನಿಮ್ಮ ಒಂದು ರಿಸಲ್ಟ್ ನ ಯಾವ ರೀತಿ ಚೆಕ್ ಮಾಡ್ಕೋಬೇಕಂತ ನಿಮ್ಗೆ ಅದ್ರ ಬಗ್ಗೆ ಮಾಹಿತಿ ಇರಲ್ಲ. ಮತ್ತೆ ಈಗ ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡ್ ನಿಮ್ಗೆ ಅವಶ್ಯಕತೆ ಇರುತ್ತೆ, ಅದನ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು, ಮತ್ತೆ ರಿಸಲ್ಟ್ ನ ಯಾವ ರೀತಿ ಚೆಕ್ ಮಾಡ್ಕೋಬೇಕು. ಮತ್ತೆ ಈಗ ನಿಮ್ಗೆ ರಿಸಲ್ಟ್ ನ UUCMS ಫೋಟೋನಲ್ಲಿ ರಿಸಲ್ಟ್ ನ ಚೆಕ್ ಮಾಡಕ್ ಹೋದ್ರೆ, ಸೊ ಅಲ್ಲಿ ನಿಮ್ಗೆ ಪಾಸ್ವರ್ಡ್ ಗೊತ್ತಿರಲ್ಲ, ಸೊ ಅದು ವೆಬ್ಸೈಟ್ ಆನ್ ಆಗ್ತಾ ಇರಲ್ಲ. ಸೊ ಪಾಸ್ವರ್ಡ್ ಯಾವ ರೀತಿ ಫಾರ್ಗೆಟ್ ಮಾಡ್ಕೋಬೇಕು, ಮತ್ತೆ ನಿಮ್ಮ ಮಾರ್ಕ್ಸ್ ಕಾರ್ಡ್ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು, ಮತ್ತೆ ಫೋಟೋ ಆಗಿರ್ಲಿ ಅಥವಾ ಈಗ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋದಾಗಿರ್ಲಿ ಅಥವಾ ಎಕ್ಸಾಮ್ ಫೀಸ್ ನ ತುಂಬೋದಾಗಿರ್ಲಿ ಇರ್ಬೋದು. ಸೊ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸೊ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಫಸ್ಟ್ ನಿಮ್ಮ ಒಂದು ಗೂಗಲ್ ಬ್ರೌಸರ್ ನ ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ಸರ್ಚ್ ಬಾರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಂಡು UUCMS ಅಂತ ಟೈಪ್ ಮಾಡಿ. ಸೊ ಟೈಪ್ ಮಾಡಿ ನಂತರ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ನೋಡ್ಕೊಳ್ಳಿ UUCMS ಮತ್ತು ಸಮಗ್ರ ವಿಶ್ವವಿದ್ಯಾಲಯ ಮತ್ತು ಕಾಲೇಜು ನಿರ್ವಹಣೆ ಅಂತ ಫಸ್ಟ್ ವೆಬ್ಸೈಟ್ ಶೋ ಆಗ್ತಿದೆ ಅಲ್ವಾ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಈ ರೀತಿ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ. ಸೊ ನೀವೇನಾದ್ರೂ ರೆಗ್ಯುಲರ್ ಸ್ಟೂಡೆಂಟ್ ಆಗಿದ್ರೆ ಸೊ ಇದ್ರ ಮೇಲೆನೆ ಕ್ಲಿಕ್ ಮಾಡ್ಕೊಳ್ಳಿ, ಅಥವಾ KSOU ಸ್ಟೂಡೆಂಟ್ ಏನಾದ್ರೂ ಆಗಿದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಈಗ ನಾನು ರೆಗ್ಯುಲರ್ ಸ್ಟೂಡೆಂಟ್ ಆಗಿರೋದ್ರಿಂದ ಇಲ್ಲಿ ನಿಮ್ಗೆ ಚೆಕ್ ಮಾಡಿ ತೋರಿಸ್ತೀನಿ. ನೀವೇನಾದ್ರೂ ರಿಸಲ್ಟ್ ನ ಚೆಕ್ ಮಾಡ್ಕೋಬೇಕಪ್ಪ ಅಂತಂದ್ರೆ UG ನಂಬರು ಮತ್ತೆ ಪಾಸ್ವರ್ಡ್ ನಂತರ ಕ್ಯಾಪ್ಚನ್ ಎಂಟರ್ ಮಾಡ್ಬೇಕಾಗುತ್ತೆ. ಇಲ್ಲಿ ಫಸ್ಟ್ ನೋಡ್ಕೊಳ್ಳಿ, ನೀವೇನಾದ್ರೂ ಇಲ್ಲಿ ರಿಸಲ್ಟ್ ನ ಚೆಕ್ ಮಾಡ್ಕೋಬೇಕಪ್ಪ ಅಂತಂದ್ರೆ ಫಸ್ಟ್ 3 ಡಾಟ್ಸ್ ಕಾಣಿಸ್ತಿದೆಯಲ್ವಾ ಇಲ್ಲಿ ಮೇಲೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಡೆಸ್ಕೋ ಟಾಪ್ ಸೈಟ್ ಅಂತ ಇದೆಲ್ವಾ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ರೆ ಮಾತ್ರ ಇಲ್ಲಿ ಕ್ಯಾಪ್ಚಾ ಕರೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ. ಇಲ್ಲಿ ಫಸ್ಟ್ ಯೂಸರ್ ನೇಮ್ ಅಂತ ಇದೆಯಲ್ವಾ, ಯೂಸರ್ ನೇಮ್ ಪಾಸ್ವರ್ಡ್ ನ ನಾನು ಎಂಟರ್ ಮಾಡ್ತೀನಿ. ಸೊ ಎಂಟರ್ ಮಾಡಿದ್ಮೇಲೆ ಇಲ್ಲಿ ಕ್ಯಾಪ್ಚಾ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕ್ಯಾಪ್ಚನ ನಾನು ಕರೆಕ್ಟ್ ಆಗಿ ಎಂಟರ್ ಮಾಡ್ತೀನಿ. ಎಂಟರ್ ಮಾಡಿದ ನಂತರ ಕೆಳಗಡೆ ಲಾಗಿನ್ ಅಂತ ಇದೆ ಅಲ್ವಾ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ಈ ರೀತಿ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ. ಈ ಕಡೆ ಡ್ಯಾಶ್ ಬೋರ್ಡ್ ವ್ಯೂ ಆಕ್ಟಿವಿಟೀಸ್, ಸೊ ಈ ರೀತಿ ಶೋ ಆಗುತ್ತೆ. ಇಲ್ಲೇನ್ ಮಾಡ್ಬೇಕಪ್ಪ ಅಂತಂದ್ರೆ ನಿಮ್ದೇನಾದ್ರೂ ವ್ಯೂ ಮೈ ಅಡ್ಮಿಷನ್, ನಿಮ್ದೇನಾದ್ರೂ ಅಡ್ಮಿಷನ್ ಡೀಟೇಲ್ಸ್ ಬೇಕಪ್ಪ ಅಂತಂದ್ರೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಒಂದು ಅಡ್ಮಿಷನ್ ಡೀಟೇಲ್ಸ್ ಫುಲ್ ಶೋ ಆಗುತ್ತೆ. ನಂತರ ಬ್ಯಾಕ್ ಬಂದು ನಂತರ ಇಲ್ಲಿ ಅಪ್ಲೋಡ್ ಮೈ ಫೋಟೋ ಅಂಡ್ ಸಿಗ್ನೇಚರ್ ಏನಾದ್ರು ನೀವು ಅಪ್ಲೋಡ್ ಮಾಡ್ಬೇಕಪ್ಪ ಅಂತಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಮಾಡ್ಬೋದು. ನಂತರ ಇಲ್ಲಿ ಬ್ಯಾಕ್ ಬಂದು ನಂತರ ನೋಡ್ಕೊಳ್ಳಿ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಂತ ಇದೆ ಅಲ್ವಾ, ಇಲ್ಲಿ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಮಾಡ್ಬೇಕಾದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಮಾಡ್ಕೋಬಹುದು. ನಂತರ ಇಲ್ಲಿ ಅಡ್ಮಿಷನ್ ಅಪ್ಡೇಟ್ಸ್ ಏನಾದ್ರು ಬೇಕಾದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಮಾಡ್ಕೋಬಹುದು. ಪಾಸ್ವರ್ಡ್ ನ ಚೇಂಜ್ ಮಾಡ್ಬೇಕಪ್ಪ ಅಂತಂದ್ರೆ ಏನ್ ಮಾಡ್ಬೇಕು ಅಂತಂದ್ರೆ ಸೊ ಈ 3 ಡಾಟ್ಸ್ ಮೇಲೆನೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಚೇಂಜ್ ಪಾಸ್ವರ್ಡ್ ಅಂತ ಶೋ ಆಗ್ತಿದೆ ಅಲ್ವಾ, ಈ ಚೇಂಜ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ. ನೋಡ್ಕೊಳ್ಳಿ, ಪ್ಲೀಸ್ ಚೇಂಜ್ ಯುವರ್ ಪಾಸ್ವರ್ಡ್ ಅಂಡ್ ಟ್ರೈ ಲಾಗಿನ್ ಇನ್ ಅಗೇನ್ ಅಂತ ಶೋ ಆಗಿದೆ. ಇಲ್ಲಿ ಪಾಸ್ವರ್ಡ್ ರೂಲ್ಸ್ ಏನಪ್ಪಾ ಅಂತಂದ್ರೆ ಫಸ್ಟ್ನೇ ಲೆಟರ್ ಬಂದ್ಬಿಟ್ಟು ನಿಮ್ಮ ಒಂದು ನೇಮ್ದು ಕ್ಯಾಪಿಟಲ್ ಅಲ್ಲಿ ಇರ್ಬೇಕು, ಅಂದ್ರೆ 1 ABCD ಅಂತ ಕರೀತಾರೆ, ಅದ್ರಲ್ಲಿ ಇರ್ಬೇಕು. ನಂತರ ಸ್ಮಾಲ್ ಅಲ್ಲಿ ಇರ್ಬೇಕು. ನಂತರ ಈಗ ಎಟ್ಟು ಯಾಶು ಅಥವಾ ಆರು ಏನಾದ್ರೂ ಬಳಸ್ಬಿಟ್ಟು ಅದನ್ನ ಒಂದಾದ್ರೂ ಬಳಸಲೇಬೇಕು. ನಂತರ ನಂಬರ್ಸ್ ನ ಬಳಸಬೇಕು. ಫಸ್ಟ್ ಪಾಸ್ವರ್ಡ್ ನ ಕರೆಂಟ್ ಪಾಸ್ವರ್ಡ್ ಹಾಕಿ ಫಸ್ಟ್ ನಾ ಹೇಳ್ದಂಗೆ, ನಂತರ ಅದನ್ನೇ ಮತ್ತೆ ರೀ ಎಂಟರ್ ಮಾಡಿ ಆಮೇಲೆ ಕನ್ಫರ್ಮ್ ಪಾಸ್ವರ್ಡ್ ನ ಕೊಡಿ. ಫಸ್ಟ್ ನೀವು ಪಾಸ್ವರ್ಡ್ ಏನ್ ಇಟ್ಟಿರ್ತೀರೋ ನಿಮ್ ಕಾಲೇಜು ಅದು ಹಾಕಿ, ನಂತರ ನ್ಯೂ ಪಾಸ್ವರ್ಡ್ ಮಾಡಿ, ನಂತರ ಇಲ್ಲಿ ಕನ್ಫರ್ಮ್ ಪಾಸ್ವರ್ಡ್ ಕೊಟ್ಟು ಸೊ ಜನರೇಟ್ OTP ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಅಲ್ಲಿ OTP ಬರುತ್ತೆ. OTP ನ ಎಂಟರ್ ಮಾಡಿ ಸಬ್ಮಿಟ್ ಮಾಡಿದ್ರೆ ಆಟೋಮೆಟಿಕ್ ನಿಮ್ಮ ಒಂದು ಪಾಸ್ವರ್ಡ್ ಚೇಂಜ್ ಆಗ್ಬಿಡುತ್ತೆ. ಈಗ ರಿಸಲ್ಟ್ ನ ಚೆಕ್ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ನೋಡ್ಕೊಳ್ಳಿ, ಮೇಲೆ ಇಲ್ಲಿ ನಿಮ್ಮ ಒಂದು ನೇಮ್ ಬರುತ್ತೆ, ಕಾಲೇಜ್ ನೇಮ್ ಬರುತ್ತೆ, ನೀವು ಡಿಗ್ರಿ ಸ್ಟೂಡೆಂಟ್ ಇದ್ರು ಅಥವಾ ನಿಮ್ಮ ಒಂದು ಜಿಲ್ಲೆನೂ ಬರುತ್ತೆ. ಇಲ್ಲಿ ರೌಂಡ್ ಮಾರ್ಕ್ ತೋರಿಸ್ತಿದೆ ಅಲ್ವಾ ಮನುಷ್ಯನ ರೂಪದಲ್ಲಿ ಒಂದು ಸಿಂಬಲ್, ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ ಗ್ರೀನ್ ಕಲರ್ ಮೇಲೆ. ನಂತರ ಇಲ್ಲಿ ಮ್ಯಾನೇಜ್ ಪ್ರೊಫೈಲ್ ಅಂತ ಶೋ ಆಗುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ 3 ಡಾಟ್ಸ್ ಕಾಣಿಸುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಈ ರೀತಿ ಬರುತ್ತೆ. ಇಲ್ಲಿ ಎಕ್ಸಾಮ್ ಅಂತ ಶೋ ಆಗ್ತಿದೆ ಅಲ್ವಾ, ಈ ಎಕ್ಸಾಮ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡಾಗ ನಂತರ ಇಲ್ಲಿ ಎಕ್ಸಾಮ್ ಅಪ್ಲಿಕೇಶನ್ ಅಂತ ಬರುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಮತ್ತೊಮ್ಮೆ ಎಕ್ಸಾಮ್ ಅಪ್ಲಿಕೇಶನ್ಸ್ ಅಂತ ಬರುತ್ತೆ, ಇದ್ರ ಮೇಲೆನೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಂಡಾಗ ನೀವೇನಾದ್ರೂ ಯಾವ ಒಂದು ಸೆಮಿಸ್ಟರ್ದು ನಿಮ್ಗೆ ರಿಸಲ್ಟ್ ನ ನೋಡ್ಬೇಕು ಅಂತ ಇರುತ್ತೆ. ಸೊ ಇಲ್ಲಿ ನೋಡ್ಕೊಂಡು ಎಲ್ಲಿ ಕ್ಲಿಕ್ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ವ್ಯೂ ಅಪ್ಲಿಕೇಶನ್ ವ್ಯೂ ರಿಸಲ್ಟ್ ಅಂತ ಇದೆ ಅಲ್ವಾ, ವ್ಯೂ ಅಟೆಂಡೆನ್ಸ್ ಇದೆ. ಸೊ ನೀವು ರಿಸಲ್ಟ್ ನ ನೋಡ್ಬೇಕಪ್ಪ ಅಂತಂದ್ರೆ ವ್ಯೂ ರಿಸಲ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಸೊ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ವ್ಯೂ ಅಂತ ಕಾಣಿಸ್ತಿದೆ ಅಲ್ವಾ, ಇಲ್ಲಿ ವ್ಯೂ ಅಂತ ಶೋ ಆಗ್ತಿದೆ ಅಲ್ವಾ,
ಈ ವ್ಯೂ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡ್ಕೊಂಡಾಗ ನೀವು ಪಾಸ್ ಆಗಿದ್ದೀರೋ, ಎಷ್ಟು ಗ್ರೇಡ್ ಬಿದೆ, ಎಷ್ಟು ಮಾರ್ಕ್ಸ್ ಬಂದಿದೆ ಎಲ್ಲ ಶೋ ಆಗುತ್ತೆ. ಸೊ ಇದನ್ನ ನೀವು ಪ್ರಿಂಟ್ ಹೇಗ್ ತಗೊಳ್ಬೇಕಪ್ಪ ಅಂತಂದ್ರೆ ಕೆಳಗಡೆ ಪ್ರಿಂಟ್ ಅಂತ ಶೋ ಆಗ್ತಿದೆ ಅಲ್ವಾ, ಈ ಒಂದು ಪ್ರಿಂಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ರೆ ಸೊ ಅದು ಆಟೋಮೆಟಿಕ್ ಡೌನ್ಲೋಡ್ ಆಗಿಬಿಡುತ್ತೆ. ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್, ಶೇರ್, ಕಾಮೆಂಟ್ ಹಂಗೆ ಸಬ್ಸ್ಕ್ರೈಬ್ ಮಾಡ್ಬಿಡಿ. ಏನಾದ್ರೂ ಡೌಟ್ಸ್ ಇದ್ರೆ ನನ್ಗೆ ಕಾಮೆಂಟ್ಸ್ ಮುಖಾಂತರ ತಿಳಿಸಿ, ಅದ್ರ ಬಗ್ಗೆ ನಿಮ್ಗೆ ವಿಡಿಯೋ ಮಾಡಿ ಹಾಕ್ತೀನಿ.